ದಿ ಓಜಿ ರಘು ದೀಕ್ಷಿತ್. It's like a musical journey, and if they find my music as a background score for the best moments of life, I would be happiest. ಹಂಗೆಲ್ಲ ಪಬ್ಲಿಕ್ ಅಲ್ಲಿ ಜೋರಾಗಿ ಕಿರ್ಚ್ಕೊಳ್ಳೋ ಅಪ್ಪ ಅಮ್ಮನ ಪರ್ಮಿಷನ್ ತಗೊಂಡಿದ್ದೀರಾ? ಗುಡ್ ಈವ್ನಿಂಗ್, ನಮಸ್ಕಾರ ಎಲ್ಲರಿಗೂ. ಪುನಃ ವಾಪಸ್ ಮೈಸೂರಿಗೆ ಒಂದು ಕಾರ್ಯಕ್ರಮ ಕೊಡುವಂಥ ಒಂದು ಸೌಭಾಗ್ಯ ಬಂತು. ವಿದ್ಯಾವರ್ಧಕ ಕಾಲೇಜ್ ಆಫ್ ಇಂಜಿನಿಯರಿಂಗ್. ಥ್ಯಾಂಕ್ ಯು ಸೋ ಮಚ್ to everybody in the management for choosing us to be part of your celebration. Thank you. We are really grateful for this. Before I perform the next song, let me please introduce my incredible band members for you. Messages, and I said, I'm booking a flight for you, come down. And I booked it, and he came down.
John Paul from Kolkata landed in my house, and we went up to my studio and started connecting our cables and instruments. In no time, he was playing, and I was amazed at his skills and beauty of his playing. And without my own knowledge, I picked up my guitar and started jamming with him. And within the first 10 minutes, I had composed a tune. And trust me when I say this, I had not composed a tune in 10 years. I had composed for movies, but ನನ್ನದೇ ಆದಂತಹ ಸ್ವಂತ ಸಂಗೀತ ಹೊರಬರೋದಕ್ಕೆ ಬಹಳ ದಿನಗಳಾಗೋಗುತ್ತೆ, 10 ವರ್ಷ ಆಗೋಗುತ್ತೆ. ಚಕೋರಿ ಓ ನಕ್ಕರ ಪೋರಿ ಅಕ್ಕರೆಯ ತೋರಿ ಹಾರಿ ಪರಾರಿ ಸಕ್ಕರೆ ಚಕೋರಿ. ಸೊ ಇವಾಗ ಬೇಡ, ನಾಳೆ ಬೆಳಗ್ಗೆ ರೈಡ್ ಹೋಗೋಣ ಅಂದ್ಬಿಟ್ಟು ಅವಳನ್ನ ನಮ್ಮ ಮನೆ ಆಚೆ ಕಡೆ ಪಾರ್ಕ್ ಮಾಡಿ ಒಳಗಡೆ ಹೋಗಿ ಬೀಗ ಹಾಕೊಂಡಾಗ ಟಿವಿನಲ್ಲಿ ಕೇಳಬಂತು, ಮಿತ್ರೋ आज मध्यरात्रि काल से लॉकडाउन है. ಸೊ ನೆಕ್ಸ್ಟ್ ಡೇ ಇಂದ ನಂದು ಅವಳದು ಲಾಂಗ್ ಡಿಸ್ಟೆನ್ಸ್ ರಿಲೇಶನ್ಶಿಪ್ ಶುರು ಆಯ್ತು. ಕಿಟಕಿ ಪರ್ದೆ ಸರಿಸಿ ಅವಳನ್ನು ನೋಡೋದು, ಖುಷಿ ಪಡೋದು, ಅಯ್ಯೋ ಅನ್ಕೊಳ್ಳೋದು, ಹೊರಗಡೆ ಹೋಗೋದು. 3 ತಿಂಗಳಾದ್ಮೇಲೆ ಲಾಕ್ಡೌನ್ ಕಾಲ್ ಆಫ್ ಆದಾಗ ಬಕೆಟಲ್ಲಿ ನೀರು ತಗೊಂಡು ಬೆಳಗ್ಗೆ 5 ಗಂಟೆಲಿ ಅವಳನ್ನು ಚೆನ್ನಾಗಿ ತೊಳೆದು ಕ್ಲೀನ್ ಮಾಡಿ, ಇವತ್ತು ರೈಡ್ ಹೋಗ್ಬೇಕು ಅಂದ್ಬಿಟ್ಟು ಬಕೆಟ್ ಒಳಗಡೆ ಇಟ್ಟು ಅದೇ ಶರ್ಟ್, ಅದೇ ಶಾರ್ಟ್ಸು, ಚಪ್ಪಲಿ, ಮೊಬೈಲ್ ಫೋನು, ಹೆಲ್ಮೆಟ್ ಹಾಕೊಂಡು ಹೊರಟಿದ್ದು. ಚಿಕ್ಕ ರೌಂಡ್ ಹೋಗೋಣ ಅಂತ ಹೊರಟು ನೋಡಿದ್ರೆ 6 ಗಂಟೆಗಳ ಕಾಲ ಓಡಿಸ್ದೆ ಅಂತ ಹಾಡುಗಳನ್ನೆಲ್ಲ ಹೀಗೆ ಸತತವಾಗಿ 5 ದಿವಸ ನಾನು ಅಪರಿಚಿತರ ಮಧ್ಯದಲ್ಲಿ ಏನು ನಿಶ್ಚಿಂತನಾಗಿ ಬದುಕಿದೆ. 6ನೇ ದಿವಸ ಹೊರಡುವಾಗ ನನಗೆ ಅನಿಸಿದ್ದಷ್ಟೇ, ನೆನ್ನೆಗಳ ನೆನಪಿಲ್ಲ, ನಾಳೆಗಳ ಚಿಂತೆ ಇಲ್ಲ, ಭುಜಗಳ ಮೇಲೆ ಭಾರ ಇಲ್ಲ, ಕಣ್ಣೀರ ವ್ಯಥೆ ಇಲ್ಲ, ಸೋಲು ಗೆಲುವೆಂಬುದಿಲ್ಲ, ಇನ್ನೊಬ್ಬರ ಹಂಗಿಲ್ಲ, ನಾನು ಯಾರಿಗೂ ಬೇಡ ಎಂಬೋ ತಿರಸ್ಕಾರದ ಭಯವೂ ಇಲ್ಲ. ಮೊಟ್ಟ ಮೊದಲನೇ ಬಾರಿಗೆ ಜೀವನದಲ್ಲಿ ಸ್ವಾತಂತ್ರ್ಯ ಏನು, ನಿಜವಾದ ಸ್ವಾತಂತ್ರ್ಯ ಏನು ಅಂತ ಕಲ್ತ್ಕೊಂಡೆ.
ಈ ಜೀವನ 3 ದಿನ ಕಳೆದೋಯ್ತು 2 ದಿನ ಉಳಿದಿರೋದು ಒಂದೇ ದಿನ ಏನ್ಲ ಮಾಡಿಯಾ